ದ್ರಾಕ್ಷಿ ಬೆಳೆಯ 24 ಈಗ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ನಿರ್ದೇಶಕರಾದಂಥ ವಾಮನ್ ಮಹರ್ಷಿ ಅವರು ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಅಂದ್ರೆ 2024-25ರ ಅವಧಿಯ ದ್ರಾಕ್ಷಿ ಬೆಳೆ ಯೋಜನೆಯಲ್ಲಿ ಯಾವ ರೈತರ ಹಣವನ್ನು ತುಂಬಿದ್ದಾರೆ ಅಂಥವರಿಗೆ ಪರಿಹಾರ ಘೋಷಣೆ ಆಗಿ ಸುಮಾರು 6 ತಿಂಗಳಾದರೂ ಕೂಡ ಅದು ಇನ್ನೂ ಬಿಡುಗಡೆ ಆಗಿಲ್ಲ. ನಾವು ನಿನ್ನೆ ದಿವಸ ಇದರ ಮೊದಲು ಕೂಡ ಸಾಕಷ್ಟು ಸಲ ನಾವು ತೋಟಗಾರಿಕಾ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೇಳಿದಾಗ ಕೆಲವೊಂದು ವಿಷಯಗಳನ್ನ ಅವರು ಪ್ರಸ್ತಾಪಿಸಿದರು. ಏನಂದರೆ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲಾಗಿ ಏರಿಯಾ ಕಡಿಮೆ ಐತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ರೈತರ ಒಂದು ಮೂಲ ಪ್ರಶ್ನೆ ಅಧಿಕಾರಿಗಳಿಗೆ 2024-25ರಲ್ಲಿ ಏನು ಬೆಳೆ ವಿಮೆಯನ್ನು ನಾವು ತುಂಬಿರ್ತೀವಲ್ಲ ಅದರ ಅವಧಿ ಸೆಪ್ಟೆಂಬರ್ದಿಂದ ಏಪ್ರಿಲ್ವರೆಗೆ ಇರ್ತದೆ. ಅಂದರೆ ರಿಸ್ಕ್ ಪೀರಿಯಡ್ ಅಂತ ಏನು ಕವರ್ ಮಾಡ್ತಾರಲ್ಲ ಸೆಪ್ಟೆಂಬರ್ದಿಂದ ಏಪ್ರಿಲ್ವರೆಗೆ. ನಾವು ಇವರು ಪ್ರೀಮಿಯಂ ತುಂಬಿದ್ದು 2024 ಜೂನ್ 30ರೊಳಗೆ ಪ್ರೀಮಿಯಂ ತುಂಬಿರ್ತೀವಿ. ಆ ಸಮಯದಿಂದ ಏಪ್ರಿಲ್ವರೆಗೆ ಸುಮ್ಮನೆ ಇದ್ಕೊಂಡು ತಿರುಗಿ ಮುಗಿದ ನಂತರ ಯಾವಾಗ ಅವರಿಗೆ ಜುಲೈ ಆಗಸ್ಟ್ದಾಗ ಪ್ರೀಮಿಯಂ ರೈತರು ಕೊಡೋ ಬಂದಾಗ ಈ ರೀತಿ ಆಗೈತೆ ಅಂತೇಳಿ ಅವರು ಕಂಪ್ಲೇಂಟ್ ಮಾಡಿ ಇದುವರೆಗೆ ಅದು ರಿಲೀಸ್ ಮಾಡಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಪ್ರಶ್ನೆ ನಾನು ಕೇಳಿ ಬಯಸ್ತಾ ಇದ್ದೀನಿ. ಇದನ್ನು ಮಾಡಬೇಕಾದದ್ದು ಈಗಲ್ಲ, ಏಪ್ರಿಲ್ಗಿಂತ ಮೊದಲು ಮಾಡಬೇಕಾಗಿತ್ತು. ನಾವು ಅಕಸ್ಮಾತ್ ಬೆಳೆ ಇದ್ದಿಲ್ಲ ಅಂದರೆ ನಮ್ಮ ಪ್ರೀಮಿಯಂ ತುಂಬ್ಕೋಬಾರ್ದಾಗಿತ್ತು. ಈಗ ಅವರು ಪ್ರೀಮಿಯಂ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಪಿರಿಯಡೂ ಮುಗಿದಿದೆ. ಯಾಕಂದರೆ ಏಪ್ರಿಲ್ ನಂತರ ಎಷ್ಟೋ ಜನ ರೈತರು ಬೆಳೆ ಹಾಳಾಗೈತಿ, ನೀರಿನ ಕೊರತೆಯಿಂದ ಹಾಳಾಗೈತಿ, ಹೆಚ್ಚಿನ ಮಳೆಯಿಂದ ಹಾಳಾಗೈತಿ, ಅಥವಾ ಕೆಲವೊಂದು ಗಿಡಗಳು ಹಳೆಯದಾದ ಹಾಳಾಗಿಂದ ತೆಗೆದಿದ್ದಾರೆ. ಈಗ ಅವನು ತೋರಿಸಂದ್ರೆ ರೈತರಿಗೆ ಅದರಲ್ಲಿ ಯಾವ ಪುರಾವೆಗಳು ಸಿಗಲ್ಲ. ಮೂಲತವಾಗಿ ಇದು ತಾಂತ್ರಿಕವಾಗಿ ಇದು ಒಂದು ತಪ್ಪು ನಿರ್ಧಾರ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಮಾಹಿತಿ ಪ್ರಕಾರ ನಿನ್ನೆ ನಾವು ಜಿಲ್ಲಾಧಿಕಾರಿಗಳು ಕೇಳ್ಕೊಂಡಾಗ ಅವರು ಏನಂದರು, ನಾವು ಸರ್ವೆ ಮಾಡೋದಕ್ಕೆ ಲೋನ್ ಇದಕ್ಕೆ ಪ್ರೀಮಿಯಮ್ ವಿಮೆಯನ್ನು ಕೊಡೋದಕ್ಕೆ ಏನೂ ಸಂಬಂಧ ಇಲ್ಲ, ಸರ್ಕಾರದಿಂದ ನಮಗೊಂದು ಆದೇಶ ಬಂದೈತಿ ಏನಂತ, ಹಿಂಗೆ ಕ್ಷೇತ್ರದ ಬಗ್ಗೆ ವ್ಯತ್ಯಾಸ ಇದೆ ಅದನ್ನು ನೀವು ಕಂಡು ಹಿಡೀರಿ ಅಂಥೇಳಿ ಅದನ್ನು ರಿಪೋರ್ಟ್ ಮಾಡೋಕತ್ತೀವಿ ಅಂತ ಹೇಳಿದ್ರು. ಅವರಲ್ಲಿ ನಾನು ಒಂದು ಮನವಿ ಮಾಡಿದ್ದೆ, ನೀವು ಸರ್ವೆ ಮಾಡಿರಿ, ಸರ್ಕಾರದಿಂದ ಒಂದು ಆರ್ಡರ್ ಬಂದಿತ್ತಂದ್ರೆ. ಆದರೆ ಈ ಪ್ರೀಮಿಯಂ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಇದಕ್ಕೆ ಲಿಂಕ್ ಹಾಕಬೇಡ್ರಿ. ಯಾಕಂದರೆ ಇಟ್ ಈಸ್ ಯುವರ್ ಬೌಂಡೆಡ್ ಡ್ಯೂಟಿ ಕಂಪ್ನಿ ಅವ್ರದ್ದು. ಒಮ್ಮೆ ರೈತರ ಕಡೆಯಿಂದ ಪ್ರೀಮಿಯಮನ್ನು ತುಂಬಿಸ್ಕೊಂಡಾರಂದ್ರೆ ಕೊಡುವಂಥ ಅವ್ರ ಕರ್ತವ್ಯ. ಸೊ ಈ ದಿಸೆಯಲ್ಲಿ ನಾವು ಸಾಕಷ್ಟು ಸಲ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಇನ್ನೊಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೆಸರು ಕೊಡಲು ಬಯಸ್ತಾ ಇದ್ದೀನಿ. ಇನ್ನು ಒಂದು ವಾರದಲ್ಲಿ ಪ್ರೀಮಿಯಂ ರಿಲೀಸ್ ಆಗಲಿಲ್ಲ ಅಂದರೆ ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೀವಿ. ಇಡೀ ಎಲ್ಲಿ ನಮ್ಮ ಕ್ಷೇತ್ರ ಇದೆ, ದ್ರಾಕ್ಷಿ ಕ್ಷೇತ್ರ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅವರು ನ್ಯಾಯಯುತವಾಗಿ ಏನು ಬೇಕಾದ್ರೆ ಅವರು ಈಗ ಪ್ರೀಮಿಯಂ ತಗೋ ಈ ವರ್ಷದಿದೆ 25-26 ಇವ್ರಿಗಿನ್ನೇ ಟೈಮ್ ಇದೆ. ತಾವು ಸರ್ವೆ ಮಾಡಿಕೊಂಡು ಯಾರು ಸತ್ಯದ ರೈತನ ತುಂಬ್ಕೋಬೋದು, ಇಲ್ಲದನ್ನು ರಿಜೆಕ್ಟ್ ಮಾಡ್ಬೋದು. ಇದನ್ನು ಮಾಡೋಕ್ಕೆ ಹೋಗಿ ಹಿಂದಿನ ವರ್ಷದ ಇದನ್ನು ಪ್ರೀಮಿಯಮನ್ನು ಅವರು ತಡೆ ಹಿಡಿದಿದ್ದು ಭಾಳ ವಿಷಾದನೀಯ ಹಾಗೂ ರೈತರಿಗೆ ದೊಡ್ಡ ಸಂಕಷ್ಟ ಆಗಿದೆ. ಯಾಕಂದರೆ ಸಾಮಾನ್ಯವಾಗಿ ರೈತರು ಕಳೆದ 2 ವರ್ಷದಿಂದ ನಿಮಗೆ ಗೊತ್ತಿದೆ, 2-3 ವರ್ಷದಿಂದ ನಮಗೆ ವಿಮೆ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಅಂದರೆ ಸರ್ಕಾರನೇ ನಮ್ಮ ಬೆಳೆ ಹಾಳಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದೆ, ಅದ್ರ ಮ್ಯಾಗೆ ಪ್ರೀಮಿಯಂ ಬಂದಿದೆ. ಅದೇ ರೀತಿಯಾಗಿ 24-25ರಲ್ಲಿನೂ ಹಾಳಾಗಿದೆ ಅಂಥೇಳಿ ಎಲ್ಲರೂ ಸ್ಯಾಂಕ್ಷನ್ ಆಗಿದೆ. ಆದರೆ ಹಣವನ್ನು ಬಿಡುಗಡೆ ಮಾಡೋ ಟೈಮ್ದಾಗ ಇದೊಂದು ಕುಂಟೆ ನೆಪ ತೆಗೆದಾರೆ. ಇದೇನು ವಿಮಾ ಕಂಪ್ನಿ ಹೊಡೆದಿದೆಯೋ ಅಥವಾ ಸರ್ಕಾರದಿದೆಯೋ ಅದು ನಮಗೆ ಗೊತ್ತಿಲ್ಲ. ಯಾವ ರೈತರು 24-25ರಲ್ಲಿ ವಿಮೆ ಕಂತನ್ನು ತುಂಬಿದಾರೋ ಅಂಥವ್ರಿಗೆ ಯಾವುದೇ ಒಂದು ನೆವ ಹೇಳಲಾರದೆ ಇಮ್ಮಿಡಿಯೇಟಾಗಿ ಒಂದು ವಾರದ ಅವಧಿಯಲ್ಲಿ ರಿಲೀಸ್ ಮಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಿಜಾಪುರ ಜಿಲ್ಲೆಯಲ್ಲಿ 16,000 ರೈತರು ವಿಮೆಯನ್ನು ತುಂಬಿದ್ದಾರೆ. 16,000 ಒಂದು 14 ಅಮೌಂಟ್ ಎಕ್ಸಾಕ್ಟ್ಲಿ ಸರ್ ನನಗೆ ಐಡಿಯಾ ಇಲ್ಲ. ಒಂದು ಎಕರೆಗೆ 15 ಒಂದು ಹೆಕ್ಟರ್ಗೆ 15,000 ರೂಪಾಯಿ ಅಂತ ತುಂಬ್ಕೋತಾರೆ ಸರ್. 15,000 17,000 ಒಂದು ಹೆಕ್ಟರ್ 2.5 ಎಕರೆಗೆ
ರೂಪಾಯಿ ಒಂದು ಎಕರೆ. ಅದೇ 14,000 ಚಿಲ್ಲರ್ ಆಕೈತಿ ಒಂದು ಹೆಕ್ಟರ್. ಟೋಟಲ್ ಜಿಲ್ಲೆಗೆ ಎಕ್ಸಾಕ್ಟ್ಲಿ ಅಂಕಿ ಸಂಖ್ಯೆ ನಮಗಿಲ್ಲ ಸರ್. ಅವ್ರ ಹತ್ರನೇ ಯಾವುದೂ ಡಾಟಾ ಇಲ್ಲ ಸರ್. ನೆನ್ನೆ ಹೋಗಿದ್ದೀವಿ ಹಾರ್ಟಿಕಲ್ಚರ್ ಆಫೀಸ್ಗೆ. ಸರ್ ಅವ್ರು ಹೇಳೋ ಪ್ರಕಾರ ಕೆಲವೊಂದು ರೈತರು ಹೊಲದಲ್ಲಿ ಬೆಳೆ ಇಲ್ಲದನೂ ವಿಮೆ ತುಂಬಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ದೇನೆ. ಎರಡನೇದ್ದು ಒಬ್ಬೊಬ್ರದ್ದು ಇದ್ದದ್ದನ್ನು 2 ಎಕರೆ ಇದ್ದದನ್ನು 3 ಎಕರೆ 4 ಎಕರೆ ತುಂಬಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾ ಇವ್ರಿಗೆ ಮೂಲ ಪ್ರಶ್ನೆ ಕೇಳೋದು, ಪ್ರೀಮಿಯಂ ತುಂಬ್ಕೊಂಡಿದ್ರಿ ಏನು ನೋಡ್ಲಾರ್ದ? ನೋಡಬೇಕಾದದ್ದು ವಿಮೆ ಕಂಪ್ನಿಯ ಕರ್ತವ್ಯ. ಇಲ್ಲ ನಿಮ್ಮ ಕ್ಷೇತ್ರ ಇಲ್ಲ ನಾವು ತುಂಬಿಕೊಳ್ಳೋದಿಲ್ಲ ಅಥವಾ ನೀವು ತುಂಬಿದ್ರ ಮ್ಯಾಗ ಏನೋ ಮಾಡ್ತೀವಿ ಅಂತ ಹೇಳಿ ಅವಾಗ ಏನೂ ಹೇಳಲಾರ್ದವರು ನಾವು ರೈತರು ಬರ್ತಕ್ಕಂಥ ಹಣವನ್ನು, ಸರ್ಕಾರ ಬರ್ತಕ್ಕಂಥ ಹಣವನ್ನು ತುಂಬಿಕೊಂಡು ಈಗ ಇದನ್ನು ನೀವು ಹೇಳ್ತಾ ಇದ್ದಾರೆ. ಅಲ್ಲ ಈಗೇನವರು ಕಮಿಷನ್ ಆಫೀಸಿಂದ ಈಗ ಮಾಡ್ತಾ ಇದ್ದಾರೆ ಸರ್. ಅವ್ರು ಮೊದಲು ಮಾಡ್ತಾ ಇದ್ದಿಲ್ಲ. ಈಗೇನೇ GPS ಇದರಿಂದ ಈಗೇನೋ ಮಾಡ್ತಾ ಇದ್ದಾರಂತೆ. ಅದು ಮಾಡಲಿ, ನಾವೇನು ಅದನ್ನು ಸ್ವಾಗತ ಬಯಸ್ತೀವಿ. ನಾವೇನು ಸುಳ್ಳು ಹೇಳಿ ವಿಮೆ ತುಂಬಿಕೊಳ್ಳೋಂಥ ಪ್ರವೃತ್ತಿ ನಾವೆಲ್ಲ. ಏನೋ 100 ಜನ ರೈತರಲ್ಲಿ ಒಬ್ಬರಿಬ್ಬರು ಯಾರೋ ತಪ್ಪು ಮಾಡಿರ್ಬೋದು. ಆ ಒಬ್ಬರಿಬ್ಬರು ತಪ್ಪಿಗೆ ಇಡೀ 99 ಜನ ರೈತರು ಅಫೆಕ್ಟ್ ಆಗ್ತಾ ಇದ್ದಾರೆ. ಲಾಸ್ಟ್ ಇಯರ್ ಹವಾಮಾನ ಸರ್ ತಮಗೆ ಗೊತ್ತಿದೆ, ಎಲ್ಲ ಮಳೆಯ ಅಂಕಿ ಸಂಖ್ಯೆ ನೋಡಿದ್ರೆ ವಿಪರೀತವಾಗಿ ಮಳೆ ಆಯ್ತು ರೀ. ಸೆಪ್ಟೆಂಬರ್ ಇಲ್ಲ, ಹೋದ ವರ್ಷನೂ ಆಗಿದೆ ರೀ. ಹೋದ ವರ್ಷನೂ ಆಗಿದೆ ರೀ. ಆದರೆ ಹಿಂದಿನ ವರ್ಷ ಬರ ಇದ್ದ ಗೊಣಿ ಬರಲಿಲ್ಲ. ಹೋದ ವರ್ಷ ಈ ವರ್ಷ ಅತಿ ಮಳೆಯಿಂದ ಆಗಿದೆ. ಅತಿ ಮಳೆಯಿಂದಾಗಿ ಇದಾಗಿದೆ ರೀ. ಹಾಂ, ಶೀತಗಾಳಿ, ಮಂಜಿನ ಮಳೆ ಭಾಳ ಆತನ ಮಂಜು ಭಾಳ ಬೀಳ್ತದೆ ರೀ. ಮಂಜು ಭಾಳ ಬೀಳ್ತಾರೆ ಹೆಚ್ಚು ಕಡಿಮೆ ಗೊನೆಗಳೆಲ್ಲ ಉದುರ್ತಾವೆ, ಕಾಯಿ ಆಗೋದಿಲ್ಲ. ಆದರೂ 10% 20%. ಯಾಕಂದರೆ ನಮ್ಮ ಇಡೀ ಭಾರತದಲ್ಲಿ ಒಣದ್ರಾಕ್ಷಿ ಉತ್ಪಾದನೆ ಸುಮಾರು 3.5 ಲಕ್ಷ ಆಗಬೇಕಾಗಿತ್ತು. ಹೋದ ವರ್ಷ ಅದು ಕೇವಲ 1,60,000. ಅಂದರೆ ಸುಮಾರು 50% ಫೇಲ್ಯೂರ್. ಈ ವರ್ಷ ಈಗಿನ ಪ್ರಾಥಮಿಕ ಸರ್ವೆ ಪ್ರಕಾರ ನಮ್ಮ ಆಲ್ ಇಂಡಿಯಾ ಲೆವೆಲ್ದಾಗ ಅದಕ್ಕಿಂತ ಕಡಿಮೆ ಆಗೈತೆ ಈ ಸರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನಾಯ್ತು ಈಗ ಈ ವರ್ಷ ನಮಗೆ ಮೇ 2ನೇ ವಾರದಿಂದ ಮಳೆ ಸ್ಟಾರ್ಟ್ ಆಗಿಬಿಡ್ತಿ. ಒಂದು ದ್ರಾಕ್ಷಿ ನಾವು ಬೆಳೆದ ಕಾಯಿ ಕೊಡಬೇಕಾದ್ರೆ ಅದು ಇಂತಿಷ್ಟ ದಿವಸನ ಬಿಸಿಲಿಗೆ ತಿನ್ನಲೇಬೇಕಂತಿರ್ತೈತೆ ರೀ. ಆವಾಗ ಗರ್ಭ ಕಟ್ಟಿ ಗೊನಿ ಬಿಡ್ತಾವೆ. ಆದರೆ ಈ ವರ್ಷ ನೋಡಲಿಕ್ಕೆ ದ್ರಾಕ್ಷಿ ತೋಟ ಚೆನ್ನಾಗಿದ್ದಾವೆ, ಆದರೆ ಗೊನಿನೇ ಬಿಟ್ಟಿಲ್ಲ. ಮೂಲ ಕಾರಣ ಅಂದ್ರೆ ಮಳೆ ಬೇಗ ಪ್ರಾರಂಭ ಆದ ಸಂಬಂಧ, ಬಿಸಿಲಿನ ಇದು ಪ್ರಾಖ್ಯಾತ ಕಡಿಮೆ ಇದ್ದ ಸಂಬಂಧ ಗೊನಿ ಭಾಳ ಬಿಟ್ಟಿಲ್ಲ. ಈ ವರ್ಷವೂ ಹೋದ ವರ್ಷಕ್ಕಿಂತ ಹೆಚ್ಚಿಗೆ ಫೇಲ್ಯೂರ್ ಆಗುವಂಥ ಒಂದು ಅಂದಾಜನ್ನು ನಮ್ಮ ಮಹಾರಾಷ್ಟ್ರ ದ್ರಾಕ್ಷಿ ಸಂಘದವರು, ಅಖಿಲ ಭಾರತೀಯ ದ್ರಾಕ್ಷಿ ಮಹಾಮಂಡಳದವರು ಎಲ್ಲ ಸರ್ವೆ ಮಾಡಿದಾಗ ಈ ರಿಪೋರ್ಟ್ ಬಂದಿದೆ. ಈಗ ಅದು ಮತ್ತು ಇನ್ನೊಂದು ಏನು ತಪ್ಪು ಮಾಡ್ಯಾರ ಸರ್ ಇನ್ಶೂರೆನ್ಸ್ ಕಂಪ್ನಿ? ಅವ್ರಿಗೆ ನಿನ್ನೆ ಹೇಳಿದ್ರಿ 1 ವಾರದಿಂದ 1ನೇ ತಾರೀಕು ಅಂತ. ಅವ್ರೇನಂದ್ರು ಇನ್ನೊಂದು 2 ದಿವಸ ಒಟ್ಟು 4-5ನೇ ತಾರೀಕಿನೊಳಗೆ ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅವರು. ಅದು ಆಯಿತು ಆಗದೆ ಹೋದರೆ ನಮಗೇನು ವಿಚಾರ ಈಗ ಸಂಶಯ ಬರ್ತಾ ಇದೆ ಅಂದರೆ, ಇದುವರೆಗೆ ಸರ್ವೆ ನೆಪ ಆಯ್ತಿದ್ದು ಸರ್ವೆ ಮುಗಿದ ಕೂಡಲೇ ಕೊಡ್ತಾರೋ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳು ಮಾತನಾಡುವಂಥ ಶೈಲಿ ನೋಡಿದರೆ ಅವರು ಇನ್ಶೂರೆನ್ಸ್ ಬಗ್ಗೆ ಏನೂ ಮಾತಾಡಲಿಲ್ಲ. ನಮ್ಮ ಸರ್ಕಾರದಿಂದ ಸರ್ವೆ ಮಾಡೋಕ್ಕೆ ಹೇಳ್ಯಾರ, ಮಾಡೋಕೈತೀವಿ, ಮಾಡಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನಿನ್ನ ಕಮಿಷನ್ ಲೆವೆಲ್ಗೆ ಹೋಗಿ ಡಿಸಿಷನ್ ಹಾಕತ್ತೀವಿ ಏನಾಕತ್ತೀವಿ ಅದು ಗೊತ್ತಿಲ್ಲ. ಇಲ್ಲ, ಲಾಸ್ಟ್ ಇಯರ್. ಹಾಂ, ಅದನ್ನೇ ಕೇಳಿ ಸರ್, ನಾವು ಅದನ್ನೇ ಕೇಳ್ತಾ ಇದ್ದೀವಿ ಸರ್ ರೈತರು. ಅಲ್ಲ ಸರ್, ಅಶೋಕ್ ಅವ್ರಿಗೆ ಕ್ಷೇತ್ರ ಹೇಳ್ತಾ ಇದ್ದೀನಿ. 4-5 ಥರದ ಕ್ಷೇತ್ರ ಕಡಿಮೆ ಆಗ್ಬೋದು. ಒಂದು ನೀರಿನ ಕೊರತೆಯಿಂದ, 2ನೇದು ಪಡ ಹಳೆ ಆಗೈತೆ ಅಂದರೆ ಅನುತ್ಪಾದಕ ಆಗೈತೆ ಅಲ್ಲೂ ತೆಗಿತಾರೆ. 3ನೇದು ಭಾಳ ಫೇಲ್ ಆಗಿ ರೈತ ಸಂಕಷ್ಟ ಬೇಡ ದ್ರಾಕ್ಷಿ ಅವರು ತೆಗಿತಾರೆ. ಅದನ್ನು ಈಗ ನಿಖರವಾದ ಮಾಹಿತಿ ಸಿಗೋದಿಲ್ಲ ಈಗ 24-25. ಅದಕ್ಕೆ ನಾವೇನತ್ತೀವಿ, ನೀವು ಪ್ರೀಮಿಯಂ ತುಂಬಿಕೊಂಡಿರಿ ಅಂದ್ಕೂಡಲೇ ಇದ್ರಿ ನಿಮ್ಮದು ಕರ್ತವ್ಯ ಐತಿ ಕೊಡಬೇಕಾದದ್ದು. ಆದರೆ ಈಗಿನ ನೀವು ಬೇಕಾದ್ರೆ ಮಾಡಿಕೊಡ್ರಿ. ಈಗ ಇನ್ನು ಏಪ್ರಿಲ್ ತನಕ ಅವ್ರ ಟೈಮ್ ಇದೆ, 25-26 ಏಪ್ರಿಲ್ ತನಕ ಟೈಮ್ ಐತಿ. ನೀವು ಎಲ್ಲ ಈಗೇನು ಸರ್ವೆ ಮಾಡಿರಿ, ನಿಮ್ಗೆ ಅನುಭವ ಆಗಿದೆಯಲ್ಲ ಅದನ್ನು ಸರ್ವೆ ಮಾಡಿಕೊಂಡು ನೋಡ್ಕೊಡ್ರಿ ಅಂತ ಹೇಳಿವ್ರಿ ಅವ್ರು. ನಾವೇನು ಹಬ್ಬಗಳ ಪ್ರಯುಕ್ತ ಲೋಣಿ ಮಾರ್ಟ್ನಲ್ಲಿ ಧಮಾಕಾ ಸೇಲ್ ಅಪ್ ಟು 40% ಡಿಸ್ಕೌಂಟ್.
ವಿಜಯಪುರ ನಗರದ ಸ್ಟೇಷನ್ ಬ್ಯಾಕ್ ರೋಡ್ ಎಪಿಎಂಸಿ ಹತ್ತಿರ ಡೆಕ್ಕನ್ ಬ್ಯಾಂಕ್ ಪಕ್ಕದಲ್ಲಿರುವ ಹೋಲ್ಸೇಲ್ ಮತ್ತು ರಿಟೈಲರ್ ಲೋಣಿ ಮಾರ್ಟ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ. ಮನೆ ಉಪಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳ ಭವ್ಯ ಮಾರಾಟ. ಖರೀದಿ ಮೇಲೆ 40% ಡಿಸ್ಕೌಂಟ್ ಲಾಭ ಪಡೆಯಿರಿ. ಮಕ್ಕಳ ಅಂದ ಚಂದದ ಹೊಸ ಡಿಸೈನ್ ಹೊಂದಿದ ಉಡುಪುಗಳು, ಮಹಿಳೆಯರು ಹಾಗೂ ಪುರುಷರು ದಿನ ಬಳಕೆಗೆ ಉಪಯೋಗಿಸುವ ಬ್ರಾಂಡೆಡ್ ಬಟ್ಟೆಗಳು, ಮನೆಗೆ ಅಲಂಕರಿಸುವ ವಿವಿಧ ನಮೂನೆಯ ಫರ್ನಿಚರ್, ಸೋಫಾ ಕವರ್, ಬ್ಲಾಂಕೆಟ್ಗಳು, ಕಿಚನ್ ರೂಮಿನಲ್ಲಿ ಉಪಯೋಗಿಸುವ ವಸ್ತುಗಳು, ಉತ್ತಮ ಗುಣಮಟ್ಟ ಹೊಂದಿದ ಟ್ರೋಲಿಂಗ್ ಸೂಟ್ ಕೇಸ್ಗಳು ಮತ್ತು ಬ್ಯಾಗ್ಗಳು ಸೇರಿದಂತೆ ಮನೆ ಉಪಯೋಗಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಲಭ್ಯ. 40% ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗೂ ವಿವಿಧ ಸಾಮಗ್ರಿಗಳ ಖರೀದಿ ಮೇಲೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ನ ಲಾಭ ಪಡೆಯಿರಿ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಪರಿವಾರದೊಂದಿಗೆ ಈಗಲೇ ಭೇಟಿ ನೀಡಿ ಹಬ್ಬಗಳ ಪ್ರಯುಕ್ತ ಡಿಸ್ಕೌಂಟ್ ನ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9483460027 ಹಾಗೂ 8904125082. ಸ್ಥಳ ಲೋಣಿ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬಿಸೈಡ್ ಡೆಕ್ಕನ್ ಬ್ಯಾಂಕ್ ನಿಯರ್ ಎಪಿಎಂಸಿ ಸ್ಟೇಷನ್ ರೋಡ್ ವಿಜಯಪುರ.